ಆವತ್ತು ನನ್ನ ಜೀವನ ತುಂಬ ದೊಡ್ಡ ಅಪಘಾತದ ದಿನವಾಗಿತ್ತು. ನನ್ನ ಹೆಸರು ವರುಣ್. ನಾನು 5ನೇ ತರಗತಿ ಓದ್ತಾ ಇರಬೇಕಾದ್ರೆ ನಮ್ಮಮ್ಮ ಸತ್ತೋಗಿದ್ರು. ನನ್ನ ಅಪ್ಪನಿಗೆ ನಾನು ಅಂದರೆ ಪ್ರಾಣ. ನನ್ನ ಮತ್ತು ಮನೆ ಹಾಗೂ ಕೆಲಸ ಮ್ಯಾನೇಜ್ ಮಾಡಲು ತುಂಬ ಕಷ್ಟ ಆಗ್ತಾಯಿತ್ತು. ನನಗೂ ಒಂದು ಅಮ್ಮನ ಅವಶ್ಯಕತೆ ಇದೆ ಅಂತ ಅಪ್ಪ ಒಂದು ಮದುವೆ ಮಾಡಿಕೊಂಡ್ರು. ಮೊದಲು ನನ್ನ ಅಮ್ಮ ತುಂಬ ಚೆನ್ನಾಗಿ ನೋಡ್ಕೋತಿದ್ರು. 1-2 ವರ್ಷ ಆದಮೇಲೆ ನನಗೆ ತಮ್ಮ ಹುಟ್ಟಿದ. ಆಗಿಂದ ಅಮ್ಮ ನನ್ನ ಒಂಥರ ನೋಡ್ತಾಯಿದ್ರು. ಸುಮ್ಮನೆ ಹೊಡೆಯೋದು ಮಾಡ್ತಾಯಿದ್ರು. ಆದರೆ ಅಪ್ಪನ ಮುಂದೆ ಮಾತ್ರ ತುಂಬ ಪ್ರೀತಿ ಮಾಡೋ ಹಾಗೆ ನಾಟಕ ಆಡ್ತಾಯಿದ್ರು. ಆದರೆ ಅಪ್ಪ ನನ್ನ ತುಂಬ ಇಷ್ಟಪಡ್ತಾಯಿದ್ರು. ಬೆಳೀತಾ ಅಪ್ಪನೂ ಒಂದು ಮಾರ್ಕೆಟಿಂಗ್ ಮಾಡಿ ತುಂಬ ದೊಡ್ಡ ಬಿಸ್ನೆಸ್ ಮಾಡಿದ್ರು. ನಾನು ಓದಿ ಮುಗಿಸಿ ಅಪ್ಪನ ಜೊತೆನೇ ಕೆಲಸ ಮಾಡ್ಕೊಂಡಿದ್ದೆ. ಆದರೆ ಅಮ್ಮ ನನ್ನ ಜೊತೆ ಮಾತಾಡ್ತಾನೆ ಇರಲಿಲ್ಲ. ನನ್ನ ತಮ್ಮ ಹೊರ ದೇಶಕ್ಕೆ ಓದೋಕ್ಕೆ ಅಂತ ಹೋಗಿದ್ದ. ಆದರೆ ಅಮ್ಮ ನನಗೆ ಅವಶ್ಯಕತೆ ಇದ್ದಾಗಲೆಲ್ಲ ಎಲ್ಲೆಲ್ಲೋ ಹೋಗೋದು, ಅವ್ರ ಫ್ರೆಂಡ್ಗಳ ಜೊತೆ ಕಿಟ್ಟಿ ಪಾರ್ಟಿ ಮಾಡೋದು ಮಾಡ್ತಾಯಿದ್ರು. ನನಗೆ ತುಂಬ ನೋವಾಗ್ತಾ ಇತ್ತು. ಅಪ್ಪ ಇದನ್ನು ನೋಡಿ ನನಗೆ ಒಂದು ಸಪ್ರೇಟಾಗಿ ಕೆಲಸದೊಳನ್ನು ಮಡಗಿದ್ರು. ನನ್ನ ಅಪ್ಪ ನನ್ನ ಮದುವೆಗೆ ಅಪ್ಪನ ಫ್ರೆಂಡ್ ಮಗಳನ್ನೇ ನೋಡಿದರು. ಆದರೆ ನನಗೆ ಈ ಮಾತುಕತೆ ಮುಂದುವರೆದ ಮೇಲೆ ಗೊತ್ತಾಗಿತ್ತು, ಅವಳು ನನ್ನ ಮೊದಲಿಂದ ಒಂದೊಂದು ಸಲ ಅಪ್ಪನನ್ನು ನೋಡಲು ಬಂದಾಗ ನನ್ನ ನೋಡಿ ಮನಸ್ಸಲ್ಲೇ ಇಷ್ಟಪಡ್ತಾ ಇದ್ಲು ಅಂತ. ನಾನು ಒಪ್ಪಿಗೆ ಕೊಟ್ಟಿದ್ದೆ. ಮದುವೆ ಸ್ವಲ್ಪ ದಿನಗಳ ನಂತರ ಮಡಗಿದ್ರು. ನಾವು ನಮ್ಮದೇ ಲೋಕದಲ್ಲಿದ್ವು. ಮದುವೆ ದಿನ ಹತ್ತಿರ ಬಂದಾಗ ನನ್ನ ಐಶ್ವರ್ಯ ಹತ್ರ ನಾವು ಒಟ್ಟಿಗೆ ಹೋಗಿ ಶಾಪಿಂಗ್ ಮಾಡೋಣ, ನಾನು ಪಿಕ್ ಮಾಡಲು ಬರ್ತಾ ಇದ್ದೀನಿ ಅಂತ ಹೇಳಿದ್ದೆ. ಹಾಗೆ ಅವಳು ನನ್ನ ವೆಯ್ಟ್ ಮಾಡ್ತಾ ಇದ್ಲು. ಹೇಳಿದ್ಲು ಮನೆಗೆ ತಲುಪ ಸ್ವಲ್ಪ ದೂರದಲ್ಲಿದ್ದಾಗ ಫೋನ್ ಮಾಡು ಅಂದಿದ್ಲು. ನಾನು ಹಾಗೆ ತಲುಪುವಾಗ ಫೋನ್ ಮಾಡಿದೆ ಅಂತ ಮೊಬೈಲ್ ತೆಗೆಯುವಾಗ ಸಡನ್ನಾಗಿ ಮುಂದೆಯಿಂದ ಲಾರಿ ಬಂದು ನನ್ನ ಕಾರಿಗೆ ಡಿಕ್ಕಿ ಹೊಡಿತು. ಏನಾಯಿತು ಗೊತ್ತಿಲ್ಲ. ಎಚ್ಚರ ಆದಾಗ ಆಸ್ಪತ್ರೆಯಲ್ಲಿದ್ದೆ. ನಾನು ಎದ್ದು ಲೈಟ್ ಹಾಕಿ ನನಗೇನು ಕಾಣಿಸ್ತಾ ಇಲ್ಲ ಅಂತ ಹೇಳಿದೆ. ಆಗ ಲೈಟ್ ಹಾಕಬೇಡ ಅಂತ ಹೇಳಿದ್ದಾರೆ, ನಿನಗೆ ತಲೆಯ ನರಕ್ಕೆ ಬಿದ್ದಿರೋದು ಅಂತ. 2 ದಿನ ಇದ್ದೆ. ಆದರೆ ಅಮ್ಮ ಆಕ್ಸಿಡೆಂಟ್ ಆದ 1 ದಿನ ಮಾತ್ರ ಬಂದಿದ್ದು. ಅಪ್ಪ ಆಗಾಗ ಬರ್ತಾಯಿದ್ರು. ಆದರೆ ನಾನು ಅಂದ್ಕೊಂಡಿದ್ದೆ ನನ್ನ ಜೊತೆ ಇನ್ನೂ ಐಶು ಮದುವೆ ಆಗಲ್ಲ ಅಂತ. ಆದರೆ ಅವಳು ನನ್ನ ಆಕ್ಸಿಡೆಂಟ್ ಆದಾಗ ನನ್ನ ಜೊತೆನೇ ಇದ್ಲು. ನನ್ನ ನಗಾಡಿಸೋ ಅವಳ ಮಾತಿನಲ್ಲೇ ಅದು ಇದು ಹೇಳಿ ನನ್ನ ನೋವು ಹೋಗಿಸೋ ಪ್ರಯತ್ನ ಪಡ್ತಾ ಇದ್ಲು. ನನ್ನ ಜೊತೆ ಅವಳೇ ಇದ್ದದ್ದು. ನಾನು ಅವಳ ಜೊತೆ ಹೇಳಿದ್ದೆ, ನೀನು ನನ್ನ ಜೊತೆ ಮದುವೆ ಆಗೋಲ್ಲ ತಾನೇ ಅಂತ. ಆಗ ನಾನು ನಿನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ದೀನಿ. ಇನ್ನು ಏನೇ ಆದರೂ ಸಾಯೋವರೆಗೂ ನಾನು ನಿನ್ನ ಜೊತೆನೇ ಜೀವನ ಮಾಡೋದು ಅಂತ ಹೇಳಿದ್ಲು. 2 ವಾರ ಆದರೂ ನಾನು ಯಾಕೆ ಹೀಗೆ ಕತ್ತಲಲ್ಲಿ ಇರಿಸೋದು ಅಂತ ಡಾಕ್ಟರ್ ಚೆಕಪ್ ಮಾಡುವಾಗ ನಾನು ಕೇಳಿದ್ದೆ. ಆಗ ಡಾಕ್ಟರ್ ಹೇಳಿದ್ದ ಮಾತಿಗೆ ದಂಗಾಗಿ ಹೋದೆ. ಅವ್ರು ಹೇಳಿದರು, ನಿನಗೆ ನಿನ್ನ ಫ್ಯಾಮಿಲಿ ಯಾರು ಹೇಳಿಲ್ವಾ? ಆಕ್ಸಿಡೆಂಟಲ್ಲಿ ನಿನ್ನ ಕಣ್ಣು ಹೋಗಿದೆ, ಮುಖ ತುಂಬ ಡ್ಯಾಮೇಜ್ ಆಗಿದೆ, ನಿನಗೆ ಬೇರೆ ಮುಖ ಮಡಗುವ ಪ್ರಯತ್ನ ಮಾಡ್ತಾ ಇದ್ದೀವಿ. ಯಾರಾದರೂ ಕಣ್ಣು ಡೊನೇಟ್ ಮಾಡೋರು ಸಿಕ್ಕಿದ್ರೆ ತಕ್ಷಣ ನಿನ್ನ ಕಣ್ಣು ರೆಡಿ ಮಾಡ್ತೀವಿ ಅಂತ ಹೇಳಿ ಹೋದರು. ನಾನು ಕಣ್ಣು ಹೋಗಿದೆ ಅಂದಾಗ ಅಲ್ಲೇ ಜೋರಾಗಿ ಕಿರುಚಾಡಲು ಆರಂಭ ಮಾಡಿದೆ. ಆಗ ಐಶು ಓಡಿ ಬಂದಳು. ಏನಾಯಿತು ಅಂತ ಗಾಬರಿಯಿಂದ ಕೇಳ್ತಾ ಇದ್ಲು. ಆಗ ನೀನು ಯಾಕೆ ಹೇಳಿಲ್ಲ ನನ್ನ ಕಣ್ಣು ಹೋಗಿದೆ ಅಂತ? ಈಗ ನನ್ನ ಕಣ್ಣಿಲ್ಲದೆ ಹೇಗೆ ಜೀವಿಸಲಿ? ನನ್ನ ಇಷ್ಟಾಗಿ ಉಳಿಸಿದ್ದಾನೆ ದೇವರು. ಆಗಲೇ ನನ್ನ ಜೀವ ತಗೊಂಡಿದ್ರೆ ಆಗ್ತಾಯಿತ್ತು. ಆಗ ಅವಳು ತುಂಬ ಸಮಾಧಾನ ಮಾಡಿದ್ಲು. ನೀನಿಲ್ಲ ಅಂದರೆ ನನ್ನ ಬಗ್ಗೆ ಯೋಚನೆ ಮಾಡಿದ್ದೀಯಾ? ಹೀಗೆ ಹೇಳೋಕ್ಕೂ ಮುಂಚೆ ಅಂತ ಅಪ್ಪಿಕೊಂಡು ಅಳ್ತಾ ಇದ್ಲು. ಮುಖದ ಆಪ್ರೇಷನ್ ಆಯಿತು. ಮನೆಗೆ ಕರ್ಕೊಂಡು ಹೋದರು. ಆ ದಿನಗಳೆಲ್ಲ ನಾನು ಐಶು ಜೊತೆ ಸಿಂಪಲ್ಲಾಗಿ ಮದುವೆ ಮಾಡಿಕೊಂಡೆ. ಯಾರು ಹೊರಗಡೆಯಿಂದ ಕರೆಸಿರಲಿಲ್ಲ. ನಾನು, ಅಪ್ಪ, ಅಮ್ಮ ಮತ್ತು ಪುರೋಹಿತರು ಅಷ್ಟೇ ಇದ್ದದ್ದು. ನನಗೆ ಈ ಆಸ್ಪತ್ರೆಯಿಂದ ಬಂದು ಐಶು ವಿಚಿತ್ರವಾಗಿ ಆಡ್ತಾ ಇದ್ಲು. ನಾನು ಅಂದ್ಕೊಂಡೆ ನನ್ನ ಕಣ್ಣಿಲ್ಲ, ಇನ್ನು ಜೀವಂತ ಪರ್ಯಂತ ಹೇಗೆ ಜೀವನ ಮಾಡೋದು ಅವನ ಜೊತೆ ಅಂದ್ಕೊಂಡು ಅನಿಸುತ್ತೆ ಅಂತ. ಆದರೆ ಅವಳು ನನ್ನ ಜೊತೆ ಹಾಗೆ ನಡ್ಕೊಂಡಿಲ್ಲ. ಒಂದು ಸಲ ಹಾಗೆ ಹೇಳಿರಲಿಲ್ಲ. ಆದರೆ ಅಷ್ಟೇ ನನ್ನ ಚೆನ್ನಾಗಿ ನೋಡ್ಕೋತಿದ್ಲು. ಆದರೆ ನನ್ನ ಹೆಂಡತಿ ಯಾರು ಬಂದ್ರೂ ಅವರನ್ನು ನನ್ನ ನೋಡೋಕ್ಕೆ ಬಿಡ್ತಾ ಇರಲಿಲ್ಲ. ಯಾರಾದರೂ ನನ್ನ ಅಪ್ಪನ ರಿಲೇಷನ್ ಆಗಿದ್ದರೆ ಮೊದಲೇ ಬಂದು ನನಗೆ ಮಾರ್ಕ್ಸ್ ಹಾಕಿಸ್ತಾ ಇದ್ಲು. ಆದರೆ ಡೈರೆಕ್ಟಾಗಿ ಯಾರಿಗೂ ನೋಡೋಕ್ಕೋದಕ್ಕೆ ಬಿಡ್ತಾ ಇರಲಿಲ್ಲ. ನನ್ನ ಆಸ್ಪತ್ರೆ ಕರ್ಕೊಂಡು ಹೋಗ್ತಾ ಇರಲಿಲ್ಲ. ಅವರನ್ನು ಮನೆಗೆ ಕರ್ಸ್ಕೊತಿದ್ಲು. ಆದರೆ ಡಾಕ್ಟರ್ ಮುಂದೆ ಮಾತ್ರ ಮಾರ್ಕ್ಸ್ ನನ್ನ ಮುಖದಿಂದ ತೆಗಿತಿದ್ಲು. ಅಲ್ಲಿ ಸಿಸ್ಟರ್ ಇಂಜೆಕ್ಷನ್ ಕೊಡೋಕ್ಕೆ ಬಂದಾಗ ಸಹ ಬೇಗ ಬಂದು ನನ್ನ ಮುಖಕ್ಕೆ ಮಾರ್ಕ್ಸ್ ಹಾಕಿ ಅವ್ರು ಇರೋ ತನಕ ಅಲ್ಲೇ ಇದ್ಲು. ನಾನು ಕೇಳಿದಾಗ ಅದು ನಿಮಗೆ ಇನ್ಫೆಕ್ಷನ್ ಆಗಬಾರ್ದು ಅಂತ ಹೇಳಿ ಒಪ್ಪಿಸುತ್ತಿದ್ಲು. ನಾನು ಹಾಗೆ ಅಂದ್ಕೊಂಡೆ. ಆದರೆ ಈಗೀಗ ಅಪ್ಪನೂ ತುಂಬ ಟೆನ್ಷನಲ್ಲೇ ಇರ್ತಾಯಿದ್ರು. ಯಾಕೆ ಅಂತ ಕೇಳಿದಾಗ ಅದು ಕೆಲಸದಲ್ಲಿ ಸ್ವಲ್ಪ ಲಾಸ್ ಆಗಿದೆ ಅಂತ ಹೇಳ್ತಿದ್ರು. ನನಗೂ ತುಂಬ ನೋವಾಗ್ತಾ ಇತ್ತು. ನಾನು ಸರಿ ಇದ್ದರೆ ಈಗ ಅಪ್ಪನೂ ಮನೆಯಲ್ಲೇ ರೆಸ್ಟ್ ತಗೋತಾ ಇರ್ಬೋದಾಗಿತ್ತು. ಮೊದಲೇ ಹೇಳ್ತಾಯಿದ್ರು, ನಿನ್ನ ಮದುವೆ ಆದ ತಕ್ಷಣ ನನ್ನ ಕೆಲಸ ಎಲ್ಲ ನಿನಗೆ ಒಪ್ಪಿಸ್ಬಿಡ್ತೀನಿ, ಎಲ್ಲ ನೀನೇ ಮೇಂಟೈನ್ ಮಾಡಬೇಕು ಅಂತ. ಆದರೆ ನನ್ನ ಪರಿಸ್ಥಿತಿ
ಈ ದಿನಗಳಲ್ಲೇ ಅಪ್ಪನಿಗೆ ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಗಿತ್ತು. ಹಾಗೆ ಸತ್ತೋದ್ರು. ಡಾಕ್ಟರ್ ಹೇಳಿದರು ಅದು ಅವ್ರು ಇತ್ತೀಚೆಗೆ ತುಂಬ ಟೆನ್ಷನ್ ತಗೊಂಡ್ರಿಂದ ಅಂತ. ನನ್ನ ಅಪ್ಪನ ಶವ ಮುಂದೆನೇ ಮಾಸ್ಕ್ ಹಾಕ್ಕೊಂಡು ಕೊನೆಗೆ ಒಂದು ಸಲ ನೋಡೋಕ್ಕಾಗದೆ ತುಂಬ ದುಃಖದಲ್ಲಿ ಕೂತಿದ್ದೆ. ಅಪ್ಪನ ಅಂತ್ಯ ಸಂಸ್ಕಾರ ಆಗಿದ್ದೆ. ಆದರೆ ಅಪ್ಪನ ಶವ ತಗೊಂಡು ಹೋಗಿದ್ದೆ ನನ್ನ ಹೆಂಡತಿ ರೂಮ್ಗೆ ಕರ್ಕೊಂಡು ಹೋಗಿ ಬಾಗಿಲು ಹಾಕಿ ಮಾಸ್ಕ್ ತೆಗೆದ್ಲು. ಆದರೆ ನನ್ನ ಅಮ್ಮ ಬಂದು ಇದಕ್ಕೆಲ್ಲ ನೀನೇ ಕಾರಣ, ನನ್ನ ಗಂಡ ನನ್ನ ಕಿತ್ಕೊಂಡು ಖುಷಿ ಆಯ್ತಾ ನಿನಗೆ ಅಂತ ತುಂಬ ಬೈದರು. ಆದರೆ ಇದರಲ್ಲಿ ನಂದೇನು ತಪ್ಪಿದೆ? ನನಗೂ ದುಃಖ ಇದೆ ನನ್ನ ಅಪ್ಪ ಹೋಗಿದ್ದು. ಆದರೆ ಅಮ್ಮ ಹೇಳಿದ್ರು ನಿನ್ನ ಟೆನ್ಷನಿಂದನೇ ಅಪ್ಪ ಹಾರ್ಟ್ ಅಟ್ಯಾಕ್ ಆಗಿದ್ದು. ಆದರೆ ಅಪ್ಪ ಮೊದಲೇ ಡಾಕ್ಟರ್ ಹತ್ರ ಹೇಳಿದ್ರಂತೆ ನನ್ನ ಕಣ್ಣುಗಳು ನನ್ನ ಮಗನಿಗೆ ಕೊಡಬೇಕು ಅಂತ. ಒಂದು ವಾರದ ಮುಂಚೆ ಹೇಳಿದ್ರಂತೆ. ನನ್ನ ಅಪ್ಪ ಹೋಗುವಾಗಲೂ ನನ್ನ ಬಗ್ಗೆನೇ ಯೋಚನೆ ಮಾಡಿ ಹೋದರು. ನಾನು ಅವರಿಗೆ ನೆರಳಾಗಬೇಕಿತ್ತು. ಆದರೆ ಅಪ್ಪ ನನಗೆ ಒಂದು ನೆರಳು ಕೊಟ್ಟು ಹೋದರು. ಕಣ್ಣಿನ ಆಪ್ರೇಷನ್ ಆಯಿತು. ನನಗೆ 2 ದಿನದಲ್ಲಿ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆದರೆ ಅಲ್ಲಿ ನಾನು ಹೇಗೆ ಇದ್ದೀನಿ ಅಂತ ಕಾಣಲು ಆಸೆ. ಆದರೆ ಅಲ್ಲಿ ಒಂದು ಕನ್ನಡಿ ಸಹ ಇರಲಿಲ್ಲ. ಆದರೆ ಅಲ್ಲೂ ಸಹ ನನ್ನ ಹೆಂಡತಿ ಮಾಸ್ಕ್ ಹಾಕಿಸ್ತಾ ಇದ್ಲು. ನಾನು ಯಾಕೆ ಅಂತ ಕೇಳಿದಾಗ ಅದೇ ಹೇಳ್ತಾ ಇದ್ಲು ರೀಸನ್. ಒಂದು ಸಲನೇ ನೀವು ಸಾವಿನಿಂದ ಹೊರಗೆ ಬಂದಿದ್ದು ಸಾಕು, ಇನ್ನು ಏನೇ ಆಗೋದಕ್ಕೂ ಬಿಡಲ್ಲ ನಿಮಗೆ ಅಂತ ಹೇಳ್ತಾ ಇದ್ಲು. ನನಗೆ ಆಗ ಅನಿಸ್ತಾ ಇತ್ತು ಇವಳು ಎಷ್ಟು ಪ್ರೀತಿ ಮಾಡ್ತಾಳೆ, ಇಷ್ಟು ಕೇರ್ ಮಾಡೋಳು ಸಿಕ್ಕಿದ್ದಾಳೆ ನನಗೆ ಅಂತ. ನಾನು ಪುಣ್ಯವಂತ. ಆದರೂ ಮನಸ್ಸಲ್ಲಿ ಕುತೂಹಲ. ಮನೆಗೆ ಹೋದಾಗ ನೋಡೋಣ ಅಂತ ಇದ್ದೆ. ಡಿಸ್ಚಾರ್ಜ್ ಆಯಿತು. ಮನೆಗೆ ಹೋದ್ವಿ. ಹೋಗುವಾಗಲೂ ಮಾಸ್ಕ್ ಹಾಕ್ಕೊಂಡೇ ಹೋದೆ. ಆದರೆ ಅಮ್ಮ ಇಷ್ಟಾದರೂ ಬಂದೇ ಇರಲಿಲ್ಲ. ಅಲ್ಲಿ ಹೋಗಿ ನೋಡಿದಾಗ ಒಂದು ಕನ್ನಡಿ ಸಹ ಇರಲಿಲ್ಲ ಮನೇಲಿ. ಮೊದಲು ಬಾತ್ರೂಮ್ಗೆ ಹೋದೆ, ಅಲ್ಲೂ ಸಹ ಇರಲಿಲ್ಲ. ನನ್ನ ಹೆಂಡತಿ ಹತ್ರ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ, ಅದು ಹೊಸ ಮುಖದಲ್ಲಿ ಅಂತ ನೋಡಬೇಕು. ನನಗೆ ಆಸ್ಪತ್ರೆಯೆಲ್ಲ ಕುತೂಹಲ ಇತ್ತು. ಮನೆಗೆ ಹೋದಾಗ ನೋಡೋಣ ಅಂತ ಸುಮ್ಮನೆ ಇದ್ದೆ. ಆದರೆ ಇಲ್ಲಿ ಒಂದು ಕನ್ನಡಿನೂ ಇಲ್ಲ. ನೋಡು, ನನಗೆ ಒಂದು ಕನ್ನಡಿ ತರಿಸಿ ನಾನು ನೋಡಬೇಕು ಹೇಗೆ ಇದ್ದೀನಿ ಅಂತ. ಆದರೆ ಅವಳು ನನ್ನ ಜೊತೆ ಈಗಿನವರೆಗೂ ಹಾಗೆ ನಡ್ಕೊಂಡಿರಲಿಲ್ಲ. ಹೇಳಿದ್ಲು ನೀವೇನು ಈಗ ಹೀರೋ ಥರ ಇಲ್ಲ, ನಿಮ್ಮನ್ನು ನೀವು ನೋಡಿಕೊಳ್ಳಲು ಅಂತ ಮುಖಕ್ಕೆ ಹೊಡೆದ ಹಾಗೆ ಹೇಳಿ ಹೋದಳು. ನನಗೆ ತುಂಬ ನೋವಾಯಿತು. ಆದರೆ ನನಗೆ ಅಲ್ಲೇ ನೋಡಬೇಕು ಅನ್ನೋ ಆಸೆ ನಿಂತೋಯ್ತು. ನನ್ನ ಮುಖ ನೋಡಲು ಇಲ್ಲ. ಆದರೆ ಈಗೀಗ ಸ್ವಲ್ಪ ಆಫೀಸ್ ಕಡೆ ಹೋಗ್ತಾ ಇದ್ದೆ. ಮೊದಲೇ ಹೇಳಿದ್ಲು ನನ್ನ ಹೆಂಡತಿ, ನೀವು ಆಫೀಸ್ಗೆ ಹೋಗುವಾಗ ಮಾಸ್ಕ್ ಹಾಕ್ಕೊಂಡೇ ಹೋಗಿ ಅಂತ. ಅವಳು ನನ್ನ ಜೊತೆನೇ ಬರ್ತಾಯಿದ್ಲು. ನನಗೆ ಅಲ್ಲೇ ಆಫೀಸ್ ರೂಮಲ್ಲಿ ಮಾಸ್ಕ್ ಹಾಕ್ಕೊಂಡು ಇದ್ದಾಗ ಸ್ವಲ್ಪ ಇರಿಟೇಷನ್ ಆಗ್ತಾಯಿತ್ತು. ನಾನು ತೆಗೆಯಲು ಹೋದಾಗ ಬೇಡ ತೆಗಿಬೇಡಿ ಯಾವುದೇ ಕಾರಣಕ್ಕೂ ಅಂತ ತೆಗೆಯೋದಕ್ಕೂ ಬಿಡ್ತಾ ಇರಲಿಲ್ಲ. ಹೇಳ್ತಾ ಇದ್ಲು ಇನ್ಫೆಕ್ಷನ್ ಆಗುತ್ತೆ ಅಂತ. ಈ ರೀತಿಯಲ್ಲಿ ರಿಯಾಕ್ಟ್ ಮಾಡ್ತಾ ಇದ್ಲು. ಅಂದರೆ ನಾನು ಈ ಮಗು ಥರ ಆಗಿದ್ದೆ. ಆದರೆ ಆಫೀಸ್ನಲ್ಲೂ ಇದಲ್ಲೆಲ್ಲ ಕನ್ನಡಿ ಪ್ಲೇಸ್ನಲ್ಲಿ ಬೇರೆ ಡ್ರಾಯಿಂಗ್ ಫೋಟೋ ಹಾಕಿಸಿದ್ಲು. ಒಂದು ದಿನ ನನ್ನ ಹೆಂಡತಿ ಬರ್ತಡೆಗೆ ಸರ್ಪ್ರೈಸ್ ಕೊಡೋದಂತ ಅವಳಿಗೆ ಗೊತ್ತಾಗದೆ ಅವಳು ರಾತ್ರಿ ಮಲಗಿದ್ದಾಗ ನಾನೊಂದು ರೆಸ್ಟೋರೆಂಟ್ಗೆ ಬರ್ತ್ಡೇ ಪಾರ್ಟಿ ಅರೇಂಜ್ಮೆಂಟ್ ಮಾಡಲು ಹೋಗಿದ್ದೆ. ಆದರೆ ನಾನು ಮಾಸ್ಕ್ ಹಾಕ್ಕೊಂಡು ಹೋಗಿರಲಿಲ್ಲ. ಆಗ ಎಲ್ಲರೂ ನನ್ನ ಮುಖ ಆಶ್ಚರ್ಯವಾಗಿ ಗುರಾಯಿಸಿ ನೋಡ್ತಾ ಇದ್ರು. ನನಗೆ ಇವ್ರು ಯಾಕೆ ಹೀಗೆ ನೋಡ್ತಾ ಇದ್ದಾರೆ ಅಂತ ಅಂದ್ಕೊಂಡೆ. ಅಲ್ಲಿ ಮ್ಯಾನೇಜರ್ ಹತ್ರ ಮಾತಾಡುವಾಗ ನನ್ನ ನೋಡಿ ನಡಗುತ್ತಾ ಮಾತಾಡ್ತಾ ಇದ್ದ. ನಾನು ಯಾಕೆ ಏನಾಯಿತು ಅಂತ ಅವರನ್ನು ಮುಟ್ಟಲು ಹೋದೆ. ಅವರು ಹೆದರಿ ಇಲ್ಲ ಸರ್ ನಾನೇನು ಮಾಡಿಲ್ಲ, ನಿಮಗೇನು ಬೇಕು, ದುಡ್ಡು ಬೇಕಾ, ತಗೊಳ್ಳಿ, ನನ್ನ ಬಿಟ್ಟು ಬಿಡಿ ಅಂತ ನನ್ನ ಕಾಲು ಹಿಡ್ಕೊಂಡ. ನನಗೆ ಹೆಂಡತಿ ಮಕ್ಕಳಿದ್ದಾರೆ ಅಂತ ಗೋಳಾಡಿದ. ನನಗಾದರೆ ನಾನು ಏನು ಮಾಡಿದೆ, ನನ್ನ ಕಾಲು ಯಾಕೆ ಹಿಡ್ಕೊತಿದ್ದೀಯಾ, ನನಗೆ ಪಾರ್ಟಿ ಬಗ್ಗೆ ಸರ್ಪ್ರೈಸ್ ಪಾರ್ಟಿ ಬಗ್ಗೆ ಮಾತಾಡಬೇಕಾಗಿತ್ತು ನಿಮ್ಮ ಜೊತೆ, ಅದಕ್ಕೆ ಬಂದೆ ಅಂತ ಹೇಳಿದ್ರು. ಅವ್ರು ನನ್ನ ಜೊತೆ ಮಾತಾಡೋಕ್ಕೆ ಹೆದರಿ ಓಡಿ ಹೋದರು. ನನ್ನ ಯಾಕೆ ನೋಡಿ ಅವ್ರು ಹಾಗೆ ಮಾಡಿದರು, ಹಾಗಾದರೆ ನಾನು ಯಾರು ಅನ್ನೋ ಪ್ರಶ್ನೆ. ನಾನು ಅಲ್ಲೇ ಇರುವ ಕನ್ನಡಿಯನ್ನು ನೋಡಿದಾಗ ಶಾಕ್ ಆಗಿತ್ತು. ನಾನು ಮತ್ತೆ ಹಿಂದೆ ತಿರುಗಿ ನೋಡಿದೆ ನಾನೇನಾ ಅಂತ. ಆದರೆ ಹಿಂದೆ ಯಾರೂ ಇರಲಿಲ್ಲ. ನನ್ನ ಕೈಯಿಂದ ನಾನು ಮುಖ ಮುಟ್ಟಿಕೊಂಡೆ. ನನ್ನದೇ ಮುಖ ಆಗಿತ್ತು. ನನಗೆ ತುಂಬ ನೋವಾಯಿತು. ನನಗೆ ಈ ಮುಖನೇ ಸಿಕ್ಕಿದ್ದ ಅಂತ. ಈ ಮುಖ ಬೆಂಗಳೂರಿನ ಒಂದು ದೊಡ್ಡ ರೌಡಿ ಶೀಟರ್ದಾಗಿತ್ತು. ಅವನು ಎಷ್ಟೋ ಕೊಲೆಗಳನ್ನು ಮಾಡಿದ್ದ, ಎಷ್ಟೋ ಜನರಿಗೆ ಅನ್ಯಾಯ ಮಾಡಿದ್ದ. ನನಗೆ ಆಕ್ಸಿಡೆಂಟ್ ಆಗೋ ದಿನಗಳಲ್ಲಿ ಅವನೊಬ್ಬ ಹೆಣ್ಣನ್ನು ಕಿಡ್ನಾಪ್ ಮಾಡಿದ್ದಾನೆ ಅಂತ ಹುಡುಕ್ತಾ ಇದ್ರು. ಹೇಗೆ ನನಗೆ ಅವನ ಮುಖ ನನಗೆ ಸಿಕ್ಕಿದ್ದು. ತುಂಬ ಕೋಪ ಬಂತು. ನಾನು ಕೋಪದಿಂದನೇ ಮನೆಗೆ ಹೋದೆ. ಐಶು ಮಲಗಿದ್ಲು. ಎದ್ದೊಳಿಸಿ ನನಗೆ ಈಗ ಅರ್ಥ ಆಯಿತು ನೀನು ಯಾಕೆ ನನ್ನ ಮುಖ ನೋಡೋಕ್ಕೆ ಬಿಡ್ತಾ ಇರಲಿಲ್ಲ ಅಂತ. ನಿಮಗೆ ನನಗೆ ಹಾಕಲು ಬೇರೆ ಮುಖ ಸಿಗಲಿಲ್ವಾ ಅಂತ ಜೋರಾಗಿ ಕಿರುಚಾಡಿದೆ. ಆಗ ಒಂದು ನಿಮಿಷ ನನ್ನ ಮಾತು ಕೇಳಿ, ಆದರೆ ಇದನ್ನು ಹೇಳಿದ್ರೆ ನೀವು ಮುರಿದೋಗ್ತೀರಾ. ಏನು ಹೇಳು ಈಗಲೇ, ನಾನು ಮುರಿದು ಹೋಗಿದ್ದೀನಿ, ಇನ್ನೇನು ಬೇಕು. ಆಗ ಅದು ನಿಮ್ಮಪ್ಪ ನಿಮಗೆ ಒಂದು ಮುಖ ಅರೇಂಜ್ ಮಾಡಿಸಿದ್ರು. ಆದರೆ ಅದೇ ಜಾಗಕ್ಕೆ ಯಾರಿಗೂ ಗೊತ್ತಾಗದೆ ಸಿಸ್ಟರ್ ಕೈಯಲ್ಲಿ ಈ ರೌಡಿಯ ಮುಖ ಮಡಗಿಸಿದ್ರು. ಆ ಆಪ್ರೇಷನ್ ಮಾಡಿಸೋ ರೂಮಲ್ಲಿ
ಡಾಕ್ಟರ್ಗೆ ಗೊತ್ತಾಗದೆ ಅವ್ರು ಆಪ್ರೇಷನ್ ಕೂಡ ಮಾಡಿಸ್ಬಿಟ್ಟಿದ್ರು. ಆದರೆ ಮುಖ ಮಡಗಿ ಹೊರಗೆ ಬಂದಾಗ ನಮ್ಮೆಲ್ಲರಿಗೂ ಗೊತ್ತಾಗಿತ್ತು. ನೋಡಿ ಶಾಕ್ ಆಯಿತು. ಮಾವ ಅಂತೂ ಡಾಕ್ಟರನ್ನು ಸಾಯಿಸಲೇ ಹೋಗಿದ್ರು. ಆಗ ಡಾಕ್ಟರ್ ನಮ್ಮ ತಪ್ಪಲ್ಲ, ನನಗೆ ಗೊತ್ತಿಲ್ಲ ಇದು ಹೇಗೆ ಬಂದಿದೆ ಅಂತ. ನಾನು ಈ ಆಸ್ಪತ್ರೆ ಮೇಲೆ ಕೇಸ್ ಕೊಡ್ತೀನಿ ಅಂದಾಗ ಬೇಡ ಬೇಡ, ನಮ್ಮ ಕೆಲಸ ಹೊಟ್ಟೋಗುತ್ತೆ, ನಾನೇ ಯಾರು ಈ ಕೆಲಸ ಮಾಡಿದ್ದಂತ ನೋಡ್ತೀನಿ ಅಂತ ಕ್ಯಾಮ್ರಾದಲ್ಲಿ ನೋಡಿದಾಗ ಗೊತ್ತಾಯಿತು ಇದು ಅಲ್ಲಿಯ ಸಿಸ್ಟರ್ ಮಾಡಿದ್ದು ಅಂತ. ಆ ಸಿಸ್ಟರ್ಗೆ ಕೇಳಿದಾಗ ಅವಳು ಹೇಳಿದ ಮಾತು ಕೇಳಿ ದಂಗಾಗಿ ಹೋದ್ವಿ. ಇದನ್ನು ಅವ್ರ ಅಮ್ಮನೇ ಮಾಡೋದಕ್ಕೆ ಹೇಳಿದ್ದು. ಅದು ನನಗೆ ತುಂಬ ದುಡ್ಡು ಕೊಡ್ತೀನಿ ಅಂತ ಹೇಳಿದರು. ಆದರೆ ನಾನು ಮೊದಲು ಒಪ್ಪಲಿಲ್ಲ. ಅದಕ್ಕೆ ನನಗೆ ಧಮಕಿ ಹೊಡೆದರು, ನಿನ್ನ ಮಗನನ್ನು ಸಾಯಿಸ್ತೀನಿ ನೀನು ಹೇಳಿದ ಹಾಗೆ ಕೇಳಲಿಲ್ಲ ಅಂದರೆ ಅಂತ. ಆಗ ನಾನು ಹೆದರು ಮಾಡಿದ್ದು, ನನಗೆ ಕ್ಷಮಿಸ್ಬಿಡಿ ಅಂತ ಕಾಲು ಹಿಡಿದ್ಲು. ನಮ್ಮವರೇ ಮಾಡಿದ ತಪ್ಪಿಗೆ ಅವಳಿಗೆ ಶಿಕ್ಷೆ ಯಾಕೆ ಅಂತ ಮಾವ ಕ್ಷಮಿಸಿದ್ರು. ಅತ್ತೆ ಹತ್ರ ಕೇಳಿದಾಗ ಹಾಂ ನಾನೇ ಮಾಡಿದ್ದು. ಅದೇ ಯಾಕೆ? ಅದು ನೀವು ನನ್ನ ಮಗನ ಅವನ್ನ ಭೇದ ಭಾವ ಮಾಡ್ತಾಯಿದ್ರಿ, ಎಲ್ಲದರಲ್ಲೂ ಅವನನ್ನೇ ಮೇಲೆ ಮಡಗ್ತಾಯಿದ್ರಿ. ಆದರೆ ನೀವು ಒಂದು ಹೇಳಿದ್ದು ನನಗೆ ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗಲಿಲ್ಲ. ನೀವು ಹೇಳಿದ್ರಿ ಇನ್ನು ಅವ್ನ ಮದುವೆ ಆದಮೇಲೆ ಎಲ್ಲ ಅವನ ಹೆಸರಿಗೆ ಮಾಡಿ ಆರಾಮಾಗಿ ಮನೇಲಿದ್ದು ಬಿಡ್ತೀನಿ. ಆದರೆ ಇದರಲ್ಲಿ ನನ್ನ ಮಗನಿಗೆ ಅದಕ್ಕೆ ಅವನೇ ಇರಲಿಲ್ಲ ಅಂದರೆ ಈ ಆಸ್ತಿ ಎಲ್ಲ ನನ್ನ ಮಗನ ಹೆಸರಿಗೆ ಅಂತ ಅವತ್ತು ನಾನು ಲಾರಿಯಿಂದ ಆಕ್ಸಿಡೆಂಟ್ ಮಾಡಿಸಿ ಸಾಯಿಸೋಕ್ಕೆ ನೋಡಿದೆ. ಆದರೆ ಅವನು ಅದರಲ್ಲೂ ಉಳಿದ್ಬಿಟ್ಟ. ಹಾಗೆ ಆ ರೌಡಿ ಮುಖದ ಫೋಟೋನ ಮಡಗಿದೆ. ಆ ರೌಡಿ ಹೊರದೇಶಕ್ಕೆ ಹೋಗಿದ್ದಾನೆ, ಅವನು ಇಲ್ಲಿಗೆ ಬರೋಲ್ಲ. ಹೇಗಾದರೂ ಹೊರಗಡೆ ಯಾರಾದರೂ ಕಂಡ್ರೆ ಅವನಿಗೆ ಹಿಡಿದು ಜೀವಾವಧಿ ಶಿಕ್ಷೆನೇ ಅದಕ್ಕೆ ಹೀಗೆಲ್ಲ ಮಾಡಿದ್ದು. ಆದರೆ ಆಚೆ ಹೇಳಿದ್ರೆ ಯಾರೂ ನಂಬಲ್ಲ. ನಿಮ್ಮ ಮುಖ ಎಲ್ಲರಿಂದ ಬಚ್ಚಿಡಿಸ್ತಿದ್ದೆ, ನಿಮ್ಮನ್ನು ನೋಡೋರು ಹೇಗಾದರೂ ಪೊಲೀಸ್ಗೆ ಕಾಲ್ ಮಾಡಿ ಹಿಡಿಸ್ಕೊಟ್ಬಿಡ್ತಾರೆ ಅಂತ. ಅದಕ್ಕೆ ಹಾಗೆ ಮಾಡಿದ್ದು. ನೀವು ನೋಡಿದ್ರೆ ನಿಮ್ಮ ಮನಸ್ಸಿಗೆ ನೋವಾಗುತ್ತೆ ಅಂತ ಇಷ್ಟೆಲ್ಲ ಕಷ್ಟಪಟ್ಟೆ. ಆದರೆ ಅಂತ ಹೇಳಿ ಜೋರಾಗಿ ಅಳೋದು ಸ್ಟಾರ್ಟ್ ಮಾಡಿದ್ಲು. ಮುಂದೆ ಒಂದು ದಾರಿನೂ ಕಾಣ್ತಾ ಇರಲಿಲ್ಲ. ಆದರೆ ನನಗೆ ನನ್ನ ಅಮ್ಮನ ಮೇಲೆ ತುಂಬ ಅಸಹ್ಯ ಆಗ್ತಾ ಇತ್ತು. ಆ ಕೂಡಲೇ ಎಲ್ಲವನ್ನು ನನ್ನ ತಮ್ಮನ ಹೆಸರಿಗೆ ಬರೆದ್ಬಿಟ್ಟೆ. ಅಮ್ಮನ ಹತ್ರ ನೀವು ನನ್ನ ಅಮ್ಮ ಅಂತ ಹೇಳೋಕ್ಕೂ ಲಾಯಕ್ಕಿಲ್ಲ. ಆದರೆ ನನಗೆ ನಿಮ್ಮ ಥರ ಇಂಥ ನೀಚ ಬುದ್ಧಿ ಇಲ್ಲ. ನೀವು ನನ್ನ ಮಗ ಅಂತ ಅಂದ್ಕೊಂಡಿರಲ್ಲ, ಆದರೆ ನಾನು ನಿಮ್ಮನ್ನು ಅಮ್ಮ ಅಂತ ಅಂದ್ಕೊಂಡಿದ್ದೆ. ನಾನಿನ್ನು ಒಂದು ನಿಮಿಷವೂ ಇರಲ್ಲ ಅಂತ ಹೇಳಿ ಆ ಕೂಡಲೇ ನನ್ನ ಹೆಂಡತಿನ ಕರ್ಕೊಂಡು ಹೋದೆ. ಆದರೆ ಎಲ್ಲಿಗೆ ಹೋಗಬೇಕು ಏನು ಮಾಡಬೇಕು ಗೊತ್ತಾಗ್ತಾ ಇರಲಿಲ್ಲ. ಆದರೆ ನನ್ನ ಆ ಟೈಮ್ನಲ್ಲೂ ನನ್ನ ಕೈ ಬಿಡಲಿಲ್ಲ ನನ್ನ ಹೆಂಡತಿ. ಅವಳ ಮನೆಗೆ ಕರ್ಕೊಂಡು ಹೋದ್ಲು. ನನ್ನ ಮನೇಲೇ ಇರಿಸಿ ಹೋರಾಡಿ ನನ್ನ ಕೋರ್ಟ್ನಲ್ಲಿ ನಾನು ಆ ರೌಡಿ ಅಲ್ಲ ವರುಣ್ ಅಂತ ಪ್ರೂವ್ ಮಾಡಿದ್ಲು. ನಾನು ಈಗ ಎಲ್ಲೇ ಹೋದರೂ ಕೋರ್ಟ್ನ ಡಾಕ್ಯುಮೆಂಟ್ ತಗೊಂಡು ಹೋಗ್ತಾಯಿನಿ, ನಾನು ರೌಡಿ ಅಲ್ಲ ಹೇಳಿಕೊಳ್ಳಲು. ಇನ್ನು ಎಲ್ಲರ ಹತ್ರ ಹೇಳಿ ತಿರುಗಾಡಲು ಆಗಲ್ಲ ಅಂತ ನಾವು ಅಲ್ಲಿಂದ ಹೊರದೇಶಕ್ಕೆ ಹೋಗಿಬಿಟ್ವಿ. ಅಲ್ಲಿ ನನ್ನ ಹೆಂಡತಿ ಅಪ್ಪ ನನಗೆ ಒಂದು ಜಾಬ್ನಲ್ಲಿ ಮಾತಾಡಿ ಮಡಗಿದ್ರು. ಅಲ್ಲಿಂದ ನಮ್ಮ ಜೀವನ ಸಂತೋಷವಾಗಿ ಯಾರನ್ನು ಹೆದರದೆ ಯಾರಿಗೂ ಪ್ರೂವ್ ಮಾಡದೆ ಜೀವನ ಮಾಡ್ತಾ ಹೋಗ್ತಾ ಇದ್ದೀವಿ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.